ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ OMR ಶೀಟನ್ನು ಕರ್ನಾಟಕ ಟೆಟ್ ಎಕ್ಸಾಮ್ನ OMR ಶೀಟನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವು ಕ್ರೋಮ್ಗೆ ಹೋಗಬೇಕಾಗ್ತದೆ. ಗೂಗಲ್ ಕ್ರೋಮ್ ಓಪನ್ ಮಾಡಿ. ಮೊದಲು ಗೂಗಲ್ ಕ್ರೋಮ್ ಓಪನ್ ಮಾಡಿದ ನಂತರ ಸ್ಕೂಲ್ ಎಜುಕೇಷನ್ ಏನು ವೆಬ್ಸೈಟ್ ಇದೆಯಲ್ಲ ಅದೇ ವೆಬ್ಸೈಟಿಗೆ ಹೋಗಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಮೊದಲಿಗೆ ನೀವು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೆಕೆಂಡ್ ಆಪ್ಷನಲ್ಲಿ ಅಬ್ಜೆಕ್ಷನ್ ಟು ಕೀ ಆನ್ಸರ್ಸ್ ಅಂತ ಇದೆಯಲ್ಲ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿ. ಆ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕೇಳುತ್ತೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಇದು ತುಂಬ ಜನ ಇದು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಇದು ಇದರಲ್ಲಿ ನಿಮಗೆ OMR ಶೀಟ್ ಕೂಡ ಇದರಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಮೊದಲು ನಾನು ನಿಮಗೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ನಾನು ನಾನೇ ನಿಮಗೊಂದು ಯಾವುದೋ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಉದಾಹರಣೆಗೆ ಎಕ್ಸಾಂಪಲ್ಗೆ ಅಷ್ಟೇ. ಇದು ಡೇಟ್ ಆಫ್ ಬರ್ತ್ ಹೊಡಿಬೇಕಾದ್ರೆ ನೀವು ಅಲ್ಲಿ ಯಾವ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಫಾರ್ಮೆಟಲ್ಲಿ ಹೊಡಿಬೇಕು. ಸ್ಲ್ಯಾಶ್ ಹಾಕಂಗಿಲ್ಲ, ಡ್ಯಾಶ್ ಹಾಕಬೇಕು. ಸೊ ಈ ರೀತಿ ಇದು ಹೊಡೆದಾದ್ಮೇಲೆ ನೀವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಸೊ ಈಗ ನೀವು ಇಲ್ಲಿ ಮೇಲೆ ಆಪ್ಷನ್ಸನ್ನು ನೋಡಿ, ಅಬ್ಜೆಕ್ಷನ್ ಸ್ಟೇಟಸ್ಸು, OMR ಸ್ಕ್ಯಾನ್ಡ್ OMR ಅಂತ ಇದೆ. ನೀವೇನೋ ಅಬ್ಜೆಕ್ಷನ್ ಹಾಕಂಗಿದ್ರೆ ಮಾತ್ರ ಈ ಒಂದು ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ಕ್ಯಾನ್ಡ್ OMR ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ಯಾನ್ಡ್ OMR ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬರೆದಿರೋ ಪೇಪರ್ ಕೇಳ್ತದೆ, ಸೆಲೆಕ್ಟ್ ಮಾಡಿ. ನೀವು ಬರೆದಿರೋದು ಪೇಪರ್ 1 ಆದರೆ ಪೇಪರ್ 1 ಅಂತ ಕೊಡಿ, ಪೇಪರ್ 2 ಆದರೆ ಪೇಪರ್ 2 ಅಂತ ಕೊಟ್ಟು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಸೊ ನೋಡಿ, ನಿಮ್ಮ ಸ್ಕ್ಯಾನ್ಡ್ OMR ಶೀಟ್ ಅನ್ನೋದು ತೋರಿಸುತ್ತೆ. ಈ ರೀತಿಯಾಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದನ್ನು ಏನು ಮಾಡಿ ಅಂದರೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಕೊಡುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಇಮೇಜ್ ಡೌನ್ಲೋಡ್ ಆಗ್ತಾ ಇದೆ ಇಮೇಜು. ಸೊ ಅಲ್ಲಿ ಓಪನ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಯಾರಿಗೆ OMR ಶೀಟ್ ಡೌನ್ಲೋಡ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅವರಿಗೆ ನೀವು ಹೆಲ್ಪ್ ಮಾಡಿ. ಥ್ಯಾಂಕ್ ಯು.